ಉತ್ತಮ ಬಾಂಧವ್ಯದಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಿಮ್ಮನ್ನು ಸ್ಮರಿಸುತ್ತಾರೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ನಿರ್ದೇಶಕರಾದ ಮಮತಾ ಹರೀಶ್ ಹೇಳಿದರು. ತಾಲೂಕು ಯೋಜನಾ ಕಚೇರಿಯಲ್ಲಿ ತಾಲೂಕಿನಿಂದ ವರ್ಗಾವಣೆಗೊಂಡ ತಾಲೂಕು ಯೋಜನಾ ಅಧಿಕಾರಿಗಳಾದ ಚಂದ್ರಶೇಖರ್ ಅವರನ್ನು ಅಭಿನಂದಿಸಿ ಮಾತನಾಡಿದ ಅವರು, ಬೇಲೂರಿನಲ್ಲಿ 13 ವರ್ಷಗಳಿಂದ ಹಲವಾರು ನಿರ್ದೇಶಕರುಗಳು ನಮ್ಮ ಸಂಸ್ಥೆಯಲ್ಲಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ. ಅಂತಹುದರಲ್ಲಿ ತಾಲೂಕಿನ ಜನತೆ ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಿಸಿದ ಹಲವು ನಿರ್ದೇಶಕರುಗಳಿದ್ದು, ತಾವು ಸೇವೆ ಸಲ್ಲಿಸಿದ ಚಂದ್ರಶೇಖರ್ ಅವರು ಯೋಜನಾ ನಿರ್ದೇಶಕರಾಗಿ ಬಂದ ಸಂದರ್ಭದಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುವ ಮೂಲಕ ಹಾಗೂ ಮಧ್ಯವರ್ತನೆ ಶಿಬಿರ, ಬಡ ಕುಟುಂಬಗಳಿಗೆ ವಾತ್ಸಲ್ಯ ಮನೆ ಯೋಜನೆ ಹಾಗೂ ಮುಖ್ಯವಾಗಿ 2 ಕೆರೆಗಳನ್ನು ಅಭಿವೃದ್ಧಿಪಡಿಸಿರುವುದಲ್ಲದೆ ಇನ್ನು ನಿರ್ಗತಿಕರಿಗೆ ಸಹಾಯ ಮಾಸಾಸನ ನೀಡುವ ಮೂಲಕ ನಮ್ಮ ಸಂಸ್ಥೆಗೆ ಉತ್ತಮ ಹೆಸರು ಬರಲು ಕಾರಣಕರ್ತರಾಗಿದ್ದು, ಮುಂದೆ ಬರುವವರು ಉತ್ತಮ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದರು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಚಂದ್ರಶೇಖರ್, ನಾನು ಇಲ್ಲಿಂದ ನನ್ನ ಸೇವಾ ಕಾರ್ಯ ಮುಂದುವರಿಸಲು ಬೇರೆಡೆಗೆ ಹೋಗುತ್ತಿದ್ದೇನೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಉತ್ತಮ ಸೇವೆ ಮಾಡುವ ಮೂಲಕ ಅವಕಾಶ ಕಲ್ಪಿಸಿದ ನನ್ನ ಪೂಜಾ ಕಾಂದವರಿಗೆ, ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಕೆಲಸಗಳಿಗೆ ಪ್ರೋತ್ಸಾಹ ನೀಡುವಂತ ಜಿಲ್ಲಾ ನಿರ್ದೇಶಕರಿಗೆ ನಾನು ಚಿರಋಣಿಯಾಗಿದ್ದು, ನನ್ನ ಸೇವಾ ಕಾರ್ಯಕ್ಕೆ ಬೇಲೂರು ತಾಲೂಕಿನ ಪತ್ರಿಕಾ ಮಿತ್ರರಿಗೆ ಅಭಿನಂದನೆ, ಶಾಸಕರಿಗೆ ಅಭಿನಂದಿಸುತ್ತಿದ್ದೇನೆ ಎಂದರು. ಸಂಸ್ಥೆ ಹಾಗೂ ಖುದ್ದಾಗಿ ಅವರು ಕೂಡ ಏನು ಸ್ವಸಹಾಯ ಸಂಘಗಳಿಗೆ ಕೊಡುವಂತಹ ಕ್ಲಬ್ದ ಸಮಯದಲ್ಲಿ ಕೊಡುವಂತಹ ಸೇವೆಗಳಿರ್ಬೋದು, ಮತ್ತೆ ನಮ್ಮೆಲ್ಲ ಸೇವೆಗಳು ಅಲ್ಲಿ ಏನೇ ಸಣ್ಣ ಚ್ಯುತಿ ಬಂದರೂ ಕೂಡ ಅದನ್ನು ಅಷ್ಟು ಪ್ರಾಮುಖ್ಯತೆ ಆಗಿ ತೆಗೆದುಕೊಂಡು ಬಹಳ ವೇಗದಲ್ಲಿ ಆ ಸೇವೆಯನ್ನು ಕೊಡುವ ನಿಟ್ಟಿನಲ್ಲಿ ಬಹಳ ಶ್ರಮವನ್ನು ಪಟ್ಟಿದ್ದಾರೆ. ಬೇಲೂರು ತಾಲೂಕಲ್ಲಿ ಅದು ಬಹಳ ದೊಡ್ಡ ತಾಲೂಕು. ನಮ್ಮ ಜಿಲ್ಲೆಯಲ್ಲಿ ಹೋಲಿಸುವಾಗ ತುಂಬ ಜನ ಸದಸ್ಯರ ಸಂಖ್ಯೆಯೂ ಜಾಸ್ತಿ, ಸಂಘಗಳ ಸಂಖ್ಯೆಯೂ ಜಾಸ್ತಿ. ಆದರೂ ಕೂಡ ಅದು ಏನು ಲೆಕ್ಕಿಸದೆ ಒಳ್ಳೆಯ ಅವರ ಅಂದರೆ ಕರ್ತವ್ಯ ನಿಷ್ಠೆ ಇರ್ಬೋದು, ಆ ಕರ್ತವ್ಯ ಪ್ರಜ್ಞೆಯಿಂದಾಗಿ ಇವತ್ತು ಬಹಳ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಿ ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತೇಳಿ ಹೇಳ್ತೀವಿ. ಹಾಗಾಗಿ ಬಹಳ ಒಂದು ಆತ್ಮೀಯತೆಯಿಂದ, ಬಹಳ ಒಂದು ಗೌರವದಿಂದ, ಮತ್ತು ಅವರು ಇನ್ನಷ್ಟು ಅಗರಿಬೊಮ್ಮನಹಳ್ಳಿಗೆ ಅವರ ಸೇವೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ, ಸ್ವಾಮಿಯ ಅನುಗ್ರಹ ಮೇಲೆ ಅವರ ಕುಟುಂಬದ ಮೇಲೆ, ಅವರ ಮೇಲೆ ಯಾವತ್ತಿಗೂ ಇರಲಿ ಅಂತೇಳಿ ಹೇಳೋ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಚೇರಿ ಮೇಲ್ವಿಚಾರಕಿ ಭಾರತಿ, ವಿಜಯಶ್ರೀ, ರಕ್ಷಿತಾ, ಗೀತಾ, ಚಂದನ್, ಮೋನಿಕಾ, ಜಯಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.